ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ PMB 2025ರ ಪಾಸಿಂಗ್ ಪ್ಯಾಕೇಜ್ ಆನ್ಯುವಲ್ ಎಕ್ಸಾಮಿಗೆ ನೀವು ತಯಾರು ಮಾಡ್ಕೊಂತ ಇದ್ದೀರಿ. ಈ ಒಂದು ತಯಾರಿಕೆಯಲ್ಲಿ ನಾನು ಕೂಡ ನಿಮಗೆ ಭಾಗಿಯಾಗಲಿಕ್ಕೆ 3 ಮಾರ್ಕ್ಸ್ಗಳ ಕ್ವಶನ್ ಆನ್ಸರ್ಗಳನ್ನ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಈಗಲೇ ವಿಡಿಯೋಗಳನ್ನು ಕೂಡ ನಾನು ಮಾಡಿ ಅಪ್ಡೇಟ್ ಕೂಡ ಮಾಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಪ್ಲೇಲಿಸ್ಟ್ ಒಳಗಡೆ ಹೋದ್ರೆ ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಿಸಿದಂತಹ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಟಾಪಿಕ್ ವೈಸ್ ಕೂಡ ಹಾಕಿದ್ದೇನೆ. ಜೊತೆಗೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಗಳಲ್ಲಿ ಕೂಡ ನಿಮಗೆ PDF ಏನಾದರೂ ಬೇಕಾದಲ್ಲಿ ಸೊ ಅದನ್ನು ಕೂಡ ನಾನು ಏನ್ ಮಾಡಿದ್ದೀನಪ್ಪ ಅಂತಂದ್ರೆ ನಿಮಗೆ ಲಿಂಕ್ ಹಾಕಿದ್ದೀನಿ, ಹೋಗಿ ಅಲ್ಲಿ ಹುಡುಕಿ ತಗೋಬಹುದು. ಈ ವಿಡಿಯೋದಲ್ಲಿ 3 ಮಾರ್ಕ್ಸ್ಗೆ ಮತ್ತು 5 ಮಾರ್ಕ್ಸ್ಗೆ ಎರಡು ಕೇಳಿದಾನೆ. 3 ಮಾರ್ಕ್ಸ್ಗೆ ಇಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಹಳ ಸಲ ಕೇಳಿದಾನೆ ಕ್ವಶನ್ ಅನ್ನ. ಈ ವಿಡಿಯೋದಲ್ಲಿ ಕೂಡ ಡಿಸ್ಕಷನ್ ಮಾಡ್ತಿದ್ದೇನೆ. ಅಭ್ಯರ್ಥಿಗಳಿಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಓಕೆ, ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಏನು? ನಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ನೆನಪಾಗುವಂತದ್ದು, ಮನೆಯಲ್ಲಿ ಪ್ಲಾಸ್ಟರ್ ಮಾಡಿರ್ತಾರೆ ಅಥವಾ ನಮ್ಮಲ್ಲಿ ಏನಾದ್ರೂ ಕೈಗೆ ಕ್ರ್ಯಾಕ್ ಆಗಿದ್ರೆ, ಬೋನ್ ಕ್ರ್ಯಾಕ್ ಆಗಿದ್ರೆ, ಕೈಗೆ ಏನಾದ್ರೂ ಮುರಿದಿದ್ರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಪ್ಲಾಸ್ಟರ್ ಹಾಕ್ತಾರೆ. ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಅದ್ರ ಆ ಪೌಡರ್ ಇದೆಯಲ್ಲ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. POP ಕೂಡ ಅಂತ ಕರಿತೀವಿ ನಾವು. ಮನೆಗಳಲ್ಲಿ ವಾಲ್ POP ಮಾಡಿಸಿರ್ತಾರಲ್ಲ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಮಾಡಿರ್ತಾರೆ. ಓಕೆ, ಸೊ ಇಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದರ ಡೆಫಿನೇಷನ್ ಏನು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಇದು ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರೆ ಇದ್ರದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಕೆಮಿಕಲ್ ನೇಮ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕೆಮಿಕಲ್ ನೇಮ್ ರೀ. ಅಥವಾ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹಾಫ್ ಹೈಡ್ರೇಟ್ ಅಂತ ಕೊಡ್ತೀವಿ. ಹೆಮಿ ಹಾಫ್ ಹೈಡ್ರೇಟ್ ಎರಡು ಒಂದೇ. ಸೊ ಫಾರ್ಮುಲಾ ನೋಡಿ, ನೋಡ್ತಾ ಇದ್ರಿ ಫಾರ್ಮುಲಾ CaSO4. ಓಕೆ, CaSO4 ಇಲ್ಲಿ 1/2 ಇದು 1/2 ಹಾಫ್ H2O ಅಂತ ಕರಿತೀವಿ. ಓಕೆ, ಇದರದ್ದು ಫಾರ್ಮುಲಾ CaSO4 ಡಾಟ್ ಹಾಫ್ H2O. ಇದು ಕೆಮಿಕಲ್ ಫಾರ್ಮುಲಾ. ಓಕೆ, ಸೊ ಇದನ್ನ ಹೆಂಗ್ ಪ್ರಿಪರೇಷನ್ ಮಾಡ್ಕೊಂತೀವಿ ನೋಡಿ. 5 ಮಾರ್ಕ್ಸ್ಗೆ ಪ್ರಿಪರೇಷನ್ ಎಷ್ಟು ಬರೀಬೇಕಂತ ಆಮೇಲೆ ಹೇಳ್ತೇನೆ. ಹೌ ಡು ಯು ಪ್ರಿಪೇರ್? ಒಂದೇ ಪ್ರಿಪರೇಷನ್ ಏನ್ ಮಾಡ್ತೀವಪ್ಪ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಸ್ ಪ್ರಿಪೇರ್ಡ್ ಬೈ ಹೀಟಿಂಗ್ ಜಿಪ್ಸಮ್. ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಜಿಪ್ಸಮ್ ಅನ್ನ ಹೀಟ್ ಮಾಡ್ತೀವಿ. ಎಷ್ಟು? 373 ಕೆಲ್ವಿನ್ ಒಳಗಡೆ. ರೋಟರ್ ಕಿಲ್ನ್ ಅಂತ ಹೇಳಿ ಅಂದ್ರೆ ಬಟ್ಟಿ ಒಳಗಡೆ, ರೋಟರಿ ಕಿಲ್ನ್ ಅಂತಂದ್ರೆ ಬಟ್ಟಿ ಒಳಗಡೆ ಈ ಜಿಪ್ಸಮ್ ಅನ್ನ 373 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಹೀಟ್ ಮಾಡಿದಾಗ ನಮಗೆ ಪಾರ್ಷಿಯಲಿ ಡಿಹೈಡ್ರೇಟ್ ಆಗ್ತದೆ. ಅಂದ್ರೆ ಅದರಲ್ಲಿ ಇರುವಂತ ನೀರು ಹೊರಗಡೆ ಹೋಗ್ಬಿಡುತ್ತೆ. ಅದಕ್ಕೆ ಡಿಹೈಡ್ರೇಟ್ ಅಂತ ಕರಿತೀವಿ. ಈ ಜಿಪ್ಸಮ್ ಅನ್ನ ಇದು ಉದಾಹರಣೆ ನೋಡ್ತಿದ್ದೀರಿ, CaSO4 ಡಾಟ್ 2H2O. ಇದನ್ನ ನಾವು 373 ಕೆಲ್ವಿನ್ ಒಳಗಡೆ ಹೀಟ್ ಮಾಡಿದಾಗ ನಮಗೆ ಸಿಗುವಂತದ್ದು CaSO4 ಹಾಫ್ H2O. ಅಂದ್ರೆ ಇಲ್ಲಿ ಎರಡು ಇದ್ದಿದ್ದು ಇದರಲ್ಲಿ ಏನಾಯ್ತಪ್ಪ ಅಂತಂದ್ರೆ 1.5 ಹೊರಗಡೆ ಹೋಗ್ಬಿಡ್ತು. 1.5 ನೀರಿನ ಮಾಲಿಕ್ಯೂಲ್ ಹೊರಗಡೆ ಹೋಗಿದ್ದಕ್ಕೂ ಈ ಜಿಪ್ಸಮ್ ಇದ್ದಿದ್ದು ಕನ್ವರ್ಟ್ ಆಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಯಿತು. ಓಕೆ, ಇದು ಹೆಂಗ್ ಪ್ರಿಪರೇಷನ್ ಮಾಡ್ತೀವಿ? ಇದ್ರ ಪ್ರಾಪರ್ಟಿ ಏನದಾವ್ರಿ? ಸಿಂಪಲ್ ಆಗಿ ಇದ್ರ ಪ್ರಾಪರ್ಟಿ ಬಹಳ ಈಸಿ ಇರುವಂತದ್ದು. ಸ್ಲೋಲಿ ಎಕ್ಸ್ಪಾಂಡ್ ಆಗ್ತದ, ಸ್ಲೋಲಿ ಎಕ್ಸ್ಪಾಂಡ್ ಸ್ಲೋಲಿ ಅಂಡ್ ಸ್ಲೈಟ್ಲಿ ಅಪಾನ್ ಸೆಟ್ಟಿಂಗ್. ಬೇಗ ಗಟ್ಟಿ ಆಗ್ಬಿಡು ಅಂದ್ರೆ ಗಟ್ಟಿ ಹಾಕೊಂತ ಹೋಗ್ಬಿಡ್ತೈತಿ. ಎಕ್ಸ್ಪಾಂಡ್ ಮತ್ತು ಗಟ್ಟಿ ಆಗೋದು ಇದರ ಒಂದು ನೇಚರ್ ಇದೆ. ಆಮೇಲೆ ಹೈಲಿ ಫೈರ್ ರೆಸಿಸ್ಟೆಂಟ್. ಫೈರ್ ರೆಸಿಸ್ಟೆಂಟ್ ಅಂದ್ರೇನು? ಇದು ಬೆಂಕಿ ಹತ್ತಿರಂಗಿಲ್ಲ, ಬೆಂಕಿ ಹತ್ತುದಿಲ್ಲ. ಆಮೇಲೆ ಇಟ್ ಈಸ್ ಅ ಫಾರ್ಮೇಶನ್ ಆಫ್ ಥಿಕ್ ಸರ್ಫೇಸ್. ಇದೇನ್ ಮಾಡ್ತಪ್ಪ ಅಂತಂದ್ರೆ ಥಿಕ್ ಸರ್ಫೇಸ್ ಗಳನ್ನ ನಾರ್ಮಲ್ ಏನ್ ಮಾಡ್ತಾರೆ ಡ್ರಾಯಿಂಗ್ ಅಂದ್ರೆ ಇದು ಥಿಕ್ ಸರ್ಫೇಸ್ ಏನಿದೆಯಲ್ಲ ಅದು ರೆಸಿಸ್ಟ್ ಆಗಿ ನಾರ್ಮಲ್ ನಾಕ್ಡ್ ಆಫ್ಟರ್ ದ ಡ್ರಾಯಿಂಗ್ ಅಂದ್ರೆ ಗಟ್ಟಿ ಆಗ್ಬಿಡ್ತದ. ಆಮೇಲೆ ಸ್ಮೂತ್ ಆಗತ್ತ, ಈಸಿ ಟು ಸ್ಪ್ರೆಡ್ ಮಾಡಬಹುದು. ಆಮೇಲೆ ಈಸಿ ಟು ಲೆವೆಲ್ ಮಾಡ್ಕೋಬಹುದು, ಅಂದ್ರೆ ಸ್ಪ್ರೆಡ್ ಮಾಡಬಹುದು, ಹರಳಿಸಬಹುದು. ಯಾವಾಗ ನಾವು ನೀರಲ್ಲಿ ಮಿಕ್ಸ್ ಮಾಡಿದಾಗ ಇದು ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ ಅಥವಾ ಇದು ನೀರಲ್ಲಿ ಹಾಕಿದಾಗ ಅದು ಒಂಥರ ಜಿಗಟ್ ತರ ಆಗಿಬಿಡುತ್ತೆ. ಅವ ಸ್ಪ್ರೆಡ್ ಮಾಡಬಹುದು, ಲೆವೆಲಿಂಗ್ ಮಾಡ್ಕೋಬಹುದು. ಓಕೆ, ಥಿಕ್ ಸರ್ಫೇಸ್ ಮಾಡ್ಕೋಬಹುದು. ಓಕೆ, ಆಮೇಲೆ ಕ್ರ್ಯಾಕ್ ಸರ್ಫೇಸ್ ಗಳನ್ನ ಇಟ್ ಡಸ್ ನಾಟ್ ಕ್ರ್ಯಾಕ್ ಸರ್ಫೇಸಸ್, ಇದು ಕ್ರ್ಯಾಕ್ ಆಗುದಿಲ್ಲ. ಆಮೇಲೆ ಇದನ್ನ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಕೊಂತೀವಿ. ಇದು ಪ್ರಾಪರ್ಟಿ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಯೂಸಸ್ ಒಂದೇನು? ಇದನ್ನ ಹಾಸ್ಪಿಟಲ್ಗಳಲ್ಲಿ ಫ್ರಾಕ್ಚರ್ ಸೆಟ್ಟಿಂಗ್ ಗಳನ್ನಾಗಿ, ಒಂದೇನಪ್ಪಾ ಅಂದ್ರೆ ಹಾಸ್ಪಿಟಲ್ಗಳಲ್ಲಿ ಬೋನ್ ಫ್ರಾಕ್ಚರ್ ಸೆಟ್ಟಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂತೀವಿ. ಎರಡನೇದು ಕರೆಕ್ಟ್ ಹೀಲಿಂಗ್, ಇನ್ಶೂರ್ ದ ಕರೆಕ್ಟ್ ಹೀಲಿಂಗ್ ಅಂದ್ರೆ ಈಗ ಬೋನ್
ಜಾಗ ಚೇಂಜ್ ಆಗಿರ್ತಾವ, ಬೋನುಗಳು ಸ್ವಲ್ಪ ಜಾಗ ಚೇಂಜ್ ಮಾಡಿರ್ತಾವ, ಅವಾಗ ಅದು ಕರೆಕ್ಟ್ ಆಗಿ ಸೆಟ್ ಆಗ್ಲಿಕ್ಕೆ ಕೂಡ ಯೂಸ್ ಮಾಡ್ಕೊಂತೀವಿ. ಮೇಕಿಂಗ್ ಟಾಯ್ಸ್, ಡೆಕೋರೇಟಿವ್ ಮಟೀರಿಯಲ್ ಗಳನ್ನ ಟಾಯ್ಸ್ ಗಳನ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂತೀವಿ. ಆಮೇಲೆ ಚೀಪ್ ಆರ್ನಮೆಂಟ್ಸ್ ಅಂದ್ರೆ ಕೈ ಹಾಕೊಳ್ಳೋಕೆ, ಕಾಲು ಹಾಕೊಳ್ಳಿಕ್ಕೆ ಆರ್ನಮೆಂಟ್, ಕಾಸ್ಮೆಟಿಕ್, ಬ್ಲಾಕ್ ಬೋರ್ಡ್ ಚಾಕ್ ಗಳನ್ನಾಗಿ, ಕಾಸ್ಟ್ ಗಳನ್ನ, ಸ್ಟ್ಯಾಚ್ಯೂಸ್ ಗಳನ್ನಾಗಿ ಯೂಸ್ ಮಾಡ್ಕೊಂತೀವಿ. ಓಕೆ, ಸ್ಟ್ಯಾಚ್ಯೂಸ್ ಗಳಲ್ಲಿ ಕೂಡ ಇದನ್ನ ಅಂದ್ರೆ ಈಗ ಗಣಪತಿಗಳನ್ನ ಮಾಡ್ಲಿಕ್ಕೆ ಅಥವಾ ವಿಗ್ರಹಗಳನ್ನ ಮಾಡ್ಲಿಕ್ಕೆ ಇವುಗಳನ್ನ ಯೂಸ್ ಮಾಡ್ಕೊಂತೀವಿ. ಕಿವಿ ಓಲೆಗಳನ್ನ ಮಾಡ್ಲಿಕ್ಕೆ ಕೂಡ ಇದನ್ನ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫೈರ್ ರೂಫಿಂಗ್ ಮೆಟೀರಿಯಲ್ ಗಳಿಗೆ, ಮನೆಗಳಲ್ಲಿ ಫೈರ್ ರೂಫಿಂಗ್ ಗಳಲ್ಲಿ ಯೂಸ್ ಮಾಡ್ಕೊಂತೀವಿ. ಕೆಮಿಕಲ್ ಲ್ಯಾಬೋರೇಟರಿಗಳಲ್ಲಿ ಸೀಲಿಂಗ್ ಆಗಿ ಯೂಸ್ ಮಾಡ್ಕೊಂತೀವಿ. ಆಮೇಲೆ ಏರ್ ಟೈಟನಿಂಗ್, ಓಕೆ, ಅಪರೇಟರ್ಸ್ ಗಳಿಗೆ ಏರ್ ಟೈಟ್ ಆಗ್ಲಿಕ್ಕೆ, ಲೀಕೇಜ್ ಆಗದಂಗೆ ನೋಡ್ಕೊಳ್ಳಿಕ್ಕೆ ಇವುಗಳನ್ನ ಯೂಸ್ ಮಾಡ್ಕೊಂತೀವಿ. ಆಮೇಲೆ ಪ್ಯೂರಿಫಿಕೇಶನ್ ಆಫ್ ವಾಟರ್ ಪ್ಯೂರಿಫಿಕೇಶನ್ ಮಾಡ್ಲಿಕ್ಕೆ ಕೂಡ ಇದನ್ನ ಯೂಸ್ ಮಾಡ್ಕೊಂತೀವಿ. ಇಲ್ಲಿ ಬಂದ್ರೆ ಇದು ಟೋಟಲ್ 5 ಮಾರ್ಕ್ಸ್ಗೆ. 3 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು? 3 ಮಾರ್ಕ್ಸ್ಗೆ ನೋಡ್ರಿ, ಒಂದೇದು ಏನಪ್ಪಾ ಅಂತಂದ್ರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹೆಂಗ್ ಪ್ರಿಪರೇಷನ್ ಮಾಡ್ಕೊಂತೀವಿ ಅದ್ರ ಫಾರ್ಮುಲಾ ಬರೀಬೇಕ್ರಿ. ಆಮೇಲೆ ಪ್ರಿಪರೇಷನ್ ಹೆಂಗ್ ಮಾಡಿ ಬರೀಬೇಕು. ಆಮೇಲೆ ಇದರದ ಯೂಸಸ್ ಬರಬೇಕು ನೋಡ್ರಿ. ಪ್ರಿಪರೇಷನ್, ಓಕೆ, ಮೊದಲ ಫಾರ್ಮುಲಾ ಬರೀರಿ, ಆಮೇಲೆ ಪ್ರಿಪರೇಷನ್ ಬರೀರಿ, ಮತ್ತೆ ಯೂಸಸ್ ಬರೀರಿ. 3 ಮಾರ್ಕ್ಸಿಗೆ ಬರೀರಿ. 5 ಮಾರ್ಕ್ಸ್ ಕೇಳಿದ್ರೆ ಸ್ವಲ್ಪ ಪ್ರಾಪರ್ಟಿಗಳನ್ನ ಸೇರಿಸಬೇಕು. ಹೋಪ್ ಇದೆ ನಿಮ್ಗೆ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.